ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನೀವು ನೋಡ್ತಾ ಇದ್ದೀರಾ ರಾಗಿಣಿ ಜಶ್ಪರಿ ವ್ಲಾಗ್ಸ್. ಗೈಸ್, ಈ ವರ್ಷದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತಿದ್ದೀನಿ, ಹಾಗೆಯೇ ಇಂಪಾರ್ಟೆಂಟಾಗಿ ಈಗ ವರಮಹಾಲಕ್ಷ್ಮಿ ಫೇಸ್ಗೆ ಯಾವ ರೀತಿ ನಾನು ಡೆಕೋರೇಷನ್ ಮಾಡ್ಕೋತೀನಿ ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಇದು ನಾನು ವರಮಹಾಲಕ್ಷ್ಮಿಗೆ ನಾನು ಬೆಳ್ಳಿ ಮುಖವಾಡ ಮಾಡಿಸ್ಕೊಂಡಿದ್ದೆ. ಸೊ ಈಗ ಬೆಳ್ಳಿ ಮುಖವಾಡಕ್ಕೆ ಯಾವ ರೀತಿ ಅಲಂಕಾರ ಮಾಡ್ತೀನಿ ಅಂತ ಈಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ಈ ಐಟಮ್ಸ್ನೆಲ್ಲ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿರೋದು ಗೈಸ್. ಯಾಕಂದರೆ ವರಮಹಾಲಕ್ಷ್ಮಿಗೆ ಇಯರಿಂಗ್ಸು, ಹಾಗೆಯೇ ಮೂಗ್ಬಟ್ಟು, ಹಾಗೆಯೇ ಮಾಟಿ, ಸ್ವಲ್ಪ ಐಟಮ್ಸ್ನೆಲ್ಲ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಕೊಂಡಿದ್ದೆ. ಈಗ ಇದನ್ನೆಲ್ಲ ಫಿಕ್ಸ್ ಮಾಡಿಕೊಂಡು ವರಮಹಾಲಕ್ಷ್ಮಿ ಫೇಸ್ನ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ನಾನು ಈಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಈಗ ನಾನು ಫೇಸ್ನ ವಾಟರಲ್ಲಿ ವಾಶ್ ಮಾಡ್ಕೊಂಡು ಬಂದೆ ಲಕ್ಷ್ಮಿ ಮುಖವಾಡನ. ಈಗ ನೋಡಿ, ನಾನು ಈಗ ಐಲೈನರ್ ಹಾಕ್ಕೊಂಡೆ ಐಬ್ರೋಗೆ. ಲಕ್ಷ್ಮಿಗೆ ಫೇಸ್ಗೆ ನಾನು ಈಗ ಅಪ್ಲೈ ಮಾಡೋದ್ರಿಂದ ಐಲೈನರ್ನ ನಾನು ಹೊಸ್ದಾಗೇ ನಾನು ಪರ್ಚೇಸ್ ಮಾಡಿದೆ ಗೈಸ್. ಹಾಗೆಯೇ ರೆಡ್ ಕಲರ್ ನೈನ್ ಪಾಲಿಷ್ನ ನಾನು ಲಿಪ್ಸ್ಟಿಕ್ ಥರ ಯೂಸ್ ಮಾಡಿದ್ದೀನಿ ನಾನು ಗೈಸ್. ಈಗ ಲಕ್ಷ್ಮಿ ಫೇಸ್ಗೆ ಯಾವ ರೀತಿ ಜುವೆಲ್ಸ್ನೆಲ್ಲ ಫಿಕ್ಸ್ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತೀನಿ ನೋಡಿ ಗೈಸ್. ಸ್ಟಿಕಾನ್ ಅಂತ ಗಮ್ ಬರುತ್ತೆ, ಅದನ್ನು ಈ ರೀತಿ ಜುವೆಲ್ಸ್ಗಳಿಗೆ ಹಾಕ್ಕೊಂಡು ಈ ಥರ ಫಿಕ್ಸ್ ಮಾಡ್ಕೊಳ್ಳೋದು ಗೈಸ್. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ನಾನು ಯಾವ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಕ್ಚುಲಿ ಲಾಸ್ಟ್ ಇಯರು ಸ್ಟಿಕಾನ್ ಗಮ್ನ ನಾನು ಈ ರೀತಿ ಜುವೆಲ್ಸ್ಗೆಲ್ಲ ಫಿಕ್ಸ್ ಮಾಡೋಕ್ಕೆ ತೊಗೊಂಡಿದ್ದೆ. ಸೊ ಅದರದ್ದೇ ಇತ್ತು, ಅದನ್ನೇ ನಾನು ಕಿತ್ತಿ ಈಗ ನಾನು ಜುವೆಲ್ಸ್ ಹಿಂಭಾಗಕ್ಕೆ ಈ ರೀತಿ ಫಿಕ್ಸ್ ಮಾಡಿಕೊಂಡು ಈಗ ಲಕ್ಷ್ಮಿ ಫೇಸ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ ಗೈಸ್. ಅಮ್ಮನವರ ಮುಖವಾಡಕ್ಕೆ ಎಷ್ಟೇ ಅಲಂಕಾರ ಮಾಡಿದ್ರೂ ಕಡಿಮೆ ಅಂತಲೇ ಅನಿಸುತ್ತೆ. ಯಾಕಂದರೆ ಲಕ್ಷ್ಮಿ ಮೊದಲೇ ಅಲಂಕಾರ ಪ್ರಿಯೆ. ನಾವಂತೂ ಎಷ್ಟೇ ಅಲಂಕಾರ ಮಾಡಿದ್ರೂ ಇನ್ನೂ ಅಲಂಕಾರ ಮಾಡಬೇಕು ಅನ್ನೋದೇ ನಮ್ಮ ಇಚ್ಛೆ ಆಗುತ್ತೆ. ಅಷ್ಟು ಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣ್ತಾ ಇರ್ತಾರೆ. ಆ ಲಕ್ಷ್ಮಿ ಕಳೆನೇ ಕಳೆ ಅನ್ನೋಗೆ, ಅದಕ್ಕೇ ಲಕ್ಷ್ಮಿ ಕಳೆ ಅಂತಲೇ ಅನ್ನೋದು. ಯಾಕಂದರೆ ಅಮ್ಮನವರು ತುಂಬ ಕಳೆಯಾಗಿರ್ತಾರಲ್ವ, ಅದಕ್ಕೇ ಗೈಸ್. ಎಲ್ಲ ಹೆಣ್ಮಕ್ಳಿಗೂ ಯಾವ ಹಬ್ಬ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬನೇ ಅಂತಲೇ ಹೇಳ್ತಾರೆ. ಯಾಕಂದರೆ ಅಷ್ಟು ಇಷ್ಟಪಟ್ಟು ಮಾಡುವಂಥ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ. ಗೈಸ್ ನೋಡಿ, ಜುವೆಲ್ಸ್ನೆಲ್ಲ ಈ ರೀತಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಸ್ಟಿಕಾನ್ ಗಮ್ ಹಾಕ್ಕೊಂಡು. ಗೈಸ್ ನೋಡಿ, ಈಗ ಫೈನಲ್ ಆಗಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಲಕ್ಷ್ಮಿ ಮುಖವಾಡನ. ಈಗ ನಾನು ಅದಕ್ಕೆ ಕಿರೀಟನೂ ಫಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಈಗ ಅಮ್ಮನವ್ರ ಮುಖನ ನಾನು ಅಲಂಕಾರ ಮಾಡಿದ್ದೀನಿ ಗೈಸ್. ನೋಡಿದ್ರಲ್ಲ ಅಮ್ಮನವರ ಮುಖವಾಡಕ್ಕೆ ಯಾವ ರೀತಿ ನಾನು ಅಲಂಕಾರ ಮಾಡಿದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇದೇ ರೀತಿ ಹೆಚ್ಚಾಗಿ ವಿಡಿಯೋ ಮಾಡಬೇಕು ಅಂದರೆ ನೀವು ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್.